ಫುಲ್ ದಾರಿನೂ ಅಡ್ವೆಂಚರ್ ಅದ ರೀ ಇದು, ಮಸ್ತ್ ಐತಿ. ಇದು ನಾನು ಒಬ್ಬ ನಿಂತಿದ್ದು ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಇಸ್ ಅ ಬ್ಯಾಕ್ವರ್ಡ್. ಹೆಂಗೋ ಮಿಸ್ ಆಗಿ ಇವ್ರ ಜೊತೆ ಕಲ್ತ್ವಿ. ನಮ್ಮ ಅಪ್ಪನ ಕೇಳಿ ದೊಡ್ಡವರು ಒಳಗೆ ಬಾಬು. ಲಿಸನ್ ಟು ಮೀ. ಇಷ್ಟೊತ್ತನ ಇಬ್ರು ಇದ್ದೀವಿ ರೈಡರ್ಸ್, ಆಮೇಲೆ 3 ಜನ ಆದ್ವಿ, ಆಮೇಲೆ 4 ಜನ ಆದ್ವಿ. ಈಗ 4 ಜನ ಸೇರಿ ಪ್ಲಾನ್ ಏನೈತಂದ್ರೆ ಹಳಿಯಾಳ ಹೋಗಿ ಸ್ಟಾಪ್ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ರೈಡರ್ಸನ್ನು ಅಲ್ಲಿಂದ ಜಾಯ್ನ್ ಆಗತ್ತಾರೆ. ಮೀನ್ಸ್ ಹಳಿಯಲ್ಲ ರೀಚ್ ಆಗಿವ್ರಿ. ಒಂದು ಬರೋಬ್ಬರ ದೊಡ್ಡ ಜಾಗ ನೋಡ್ಕೊಂಡು ಒಂದು ಸ್ವಲ್ಪ ಸೈಡ್ ಹಾಕ್ಬೇಕು. ಯಾಕಂದ್ರೆ ಆಲ್ರೆಡಿ ಮತ್ತೆ ಇವಾಗ ಒಂದು 5 ಗಾಡಿ ಎಕ್ಸ್ಟ್ರಾ ಆದವು. ಈ ಊರಾಗ ನಿಂದ್ರಿಸ್ಬಿಟ್ಟು ಅಂದ್ರೆ ಫುಲ್ ಟ್ರಾಫಿಕ್ ಆಗ್ತೈತೆ, ಅದಕ್ಕೆ ಒಂದು ಸ್ವಲ್ಪ ಸೈಡ್ ಹಾಕ್ಬೇಕಂತೇಳಿ ಸೀನ್. ಎವ್ರಿ ಪ್ಲೇಸ್ನಾಗ 4-5 ಮಂದಿ ಎಕ್ಸ್ಟ್ರಾನ ಆಗತ್ತಾರ. ಬಟ್ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೈಡರ್ಸು ಬರತ್ತಾರ. ಎಲ್ಲ ರೈಡರ್ಸ್ ಇಲ್ಲ ಕೂಡರಿ. ಈಗ ಇನ್ನೊಂದಿಷ್ಟು ಜನ ಸ್ವಲ್ಪ ಗಾಡಿ ಹಿಂದೆ ಅದಾವ, ಸ್ವಲ್ಪ ಗಾಡಿ ಮುಂದೆ ಹೋಗ್ಯಾವ. ಇನ್ನೊಂದಿಷ್ಟು ಅಲ್ಲೇ ರೆಸಾರ್ಟು ಮುಟ್ಟ್ಯಾರ. ಸೊ ಎಲ್ಲರೂ ರೈಡ್ ಸ್ಟಾರ್ಟ್ ಮಾಡ್ಕೊಂಡು ಹೊಂಟಿವ್ರಿ ಸೀದಾ ದಾಂಡೇಲಿ. ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ಜನ ಬರ್ತಾರಂತೇಳಿ. ಏನೊಂದು 30-40 ಬೈಕ್ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಒಂದು ಹತ್ರ 80-90 ಬೈಕ್ ಅದಾವ ಕಣ್ಣಿಗೆ ಕಾಣುವಂಗೆ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗ್ತದೆ ರೀ. ಲೈಫ್ ಟೈಮ್ ಮೆಮೊರಿ ಸಿಗ್ತೈತಿ. ವಿಡಿಯೋ ಮಾತ್ರ ಕೊನೆವರೆಗೂ ನೋಡ್ರಿ. ಈ ಸೆಂಟ್ರ್ ಹೊಂಟನ ಓಯ್ ಸೈಡ್ ಹೋಗೋ. ಅದಕ್ಕೆ ಊಟ ಮಾಡಿದವರು ಡೈರೆಕ್ಟ್ ರೆಸಾರ್ಟ್ ಹೋಗ್ತಾರೆ, ಊಟ ಮಾಡ್ಲಾರ್ದವ್ರು ಇಲ್ಲೇ ಊಟ ಮುಗಿಸ್ಕೊಂಡು ರೆಸಾರ್ಟ್ ಹೋಗ್ತೀವಿ. ಯಾಕಂದ್ರೆ ಇವತ್ತಿಂದ ಊಟ ಇಲ್ಲ, ಈವ್ನಿಂಗಿಂದ ನೈಟ್ ಊಟ ಮತ್ತು ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ಆಗಿ ಚೆಕ್ಔಟ್ ಆಗ್ತೈತಿ. 3 ಊಟ ಅವ್ರ ಕಡೆ ಇರ್ತದೆ. ಹಂಗಾಗಿ ಊಟ ಮಾಡಿನೇ ಸ್ಟಾರ್ಟ್ ಮಾಡೋದದ. ನಾವು ಉಳಿದ್ರೆಲ್ಲ ಊಟ ಮಾಡಿದ್ರೆಲ್ಲ ಹೊಂಟಾರ ಇವಾಗ ಆಲ್ರೆಡಿ. ಈ ಕಡೆಯಿಂದ ಹಿಂಗೆ ರೌಂಡ್ ಹಾಕೊಂಡು ಹಿಂಗೆ ಹೋಗ್ತಾರೆ. ಈ ಕಡೆ ನೀರು ತುಂಬಿದ್ರೆ ಹೊಳಿ ಹಳ್ಳ ಏನಂತಾರೆ ಇದಕ್ಕೆ, ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿಬಿಡ್ರಿ. ಮಸ್ತ್ ಐತಿ. ನಮ್ಮಿಂದ ನಾನು ಮಾರ್ಷಲ್ ಅದೀನಿ ಇವಾಗ ಸದ್ಯಕ್ಕೆ ಮಟ್ಟಿಗೆ. ಹಿಡನ್ ವ್ಯಾಲಿ ಅದ ಅಲ್ಲಿ ಲೊಕೇಶನ್ ನಾವು ಮುಂದೆ ತೋರಿಸಿ ಬಂದದ್ ಮಾಡ್ತಲ್ರಿ. ದಾರಿನೂ ಅಡ್ವೆಂಚರ್ ಅದ ರೀ ಇದು, ಮಸ್ತ್ ಐತಿ. ಫೈನಲಿ ನಮ್ಮ ಲೊಕೇಶನ್ಗೆ ರೀಚ್ ಆದಿವ್ರಿ. ಆಲ್ರೆಡಿ ಬಂದಿದ್ರು, ಈಗ ನಾವು ಬಂದ್ವಿ ಸ್ವಲ್ಪ. ವಿದ್ಯಾರ್ಥಿನಿಯರೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ನಮಸ್ಕಾರ ಅಣ್ಣ. ನಾವೇನು ಅನ್ಕೊಂಡಿದ್ವಿ ರೈಡರ್ಸ್ ಆಫ್ ಉತ್ತರ ಕರ್ನಾಟಕ ಅಂತಂತ ಒಂದು ಟೀಮ್ ಮಾಡಮ್ಮಿ, ಒಂದು ಉತ್ತರ ಕರ್ನಾಟಕ ಕಮಿಟಿ ಒಳಗೆ ಬೈಕಿಂಗ್ ಕಮಿಟಿ ಒಳಗೆ ಮುಂದೆ ಹೋಗಂತ ಒಂದು ವಿಚಾರ ಮಾಡಿದ್ವಿ. ಆ ಒಂದು ವಿಚಾರಕ್ಕೆ ಇಷ್ಟೊಂದು ಜನ ನಮಗೆ ಸ್ಪಂದನೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಿ. ಫಸ್ಟ್ ಆಫ್ ಆಲ್ ಅದು ಮೇನ್ ಪಾಯಿಂಟ್. ಅದೊಂದು ನಾನು ಮಾತಾಡ್ತೀನಿ. ಇದು ನಾನು ಒಬ್ಬ ನಿಂತಿದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಕಾಣ ಕೈಗಳು ಎಲ್ಲ ಅದಾವೆ. ಭಾಳ ಜನ ಇದಕ್ಕೆ ವರ್ಕ್ ಮಾಡಿ. ನೀವು ಇಷ್ಟು ಜನ ಸೇರ್ಬೇಕಾದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಕರ್ಕೊಂಡ್ಬಂದವರು ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ಮೇನ್ ಪಾಯಿಂಟ್ ಅದ. ಇದು ನಮ್ದು ತಂತಿ ಅನ್ಕೊಳ್ಳಲ್ಲ. ಇದು ಎಲ್ಲರೂ ನಿಮ್ದು ನಿಂತಿದ್ದು ರೈಡರ್ಸ್ ಆಫ್ ಉತ್ತರ ಕರ್ನಾಟಕ, ನಮ್ಮ ನಿಂತ ಅಲ್ಲಿದು. ಇದು ಮೇನ್ ಪಾಯಿಂಟ್. ಅದು ನಮ್ಮದು ಸಂಘದ ಉದ್ದೇಶಗಳು. ಅದ್ರ ಬಗ್ಗೆ ನಮ್ಮ ಮುಜೀಬರು ಸ್ವಲ್ಪ ಹೇಳ್ತಾರೆ. ಅನಾಜಿ ಬರೀ ನಮ್ಮ ಸಂಘದ ಮಾಡೋಕ್ಕೆ ಕಾರಣ ಏನು, ಈ ಸಂಘ ಯಾವ ರೀತಿ ಮುಂದೆ ನಡೆಸೋದು ಹೋಗಮು ಎಲ್ಲರೂ ಸೇರಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡೋದು. ಸೊ ಫಸ್ಟ್ ಆಫ್ ಆಲ್ ನಾನು ಮುಜೀಬ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಮೇನ್ ರೀಸನ್ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಇಸ್ ಅ ಬ್ಯಾಕ್ವರ್ಡ್. ಸೊ ಅದು ಬರೆದು ಬಿಟ್ಟರೆ ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕ. ಸೊ ಸುಮಾರು ರೈಡರ್ಸ್ ಇದೆ ಉತ್ತರ ಕರ್ನಾಟಕನಲ್ಲಿ, ಲೈಕ್ ಒಂದು ಪ್ರಾಪರ್ ಕಮಿಟಿ ಇಲ್ಲ. ಸೊ ನೀವು ನೋಡ್ಬೋದು, ABC ಇವೆಂಟ್ ಆಗಲಿ, ಬೆಂಗಳೂರಿನಲ್ಲಿ ಆಗುತ್ತೆ, ಏನಾನ ದೊಡ್ಡ ಈವೆಂಟ್ಸ್ ಆಗಲಿ, ಸೊ ಫಸ್ಟ್ ಪ್ರಿಫರೆನ್ಸ್ ಹೋಗಿ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಸಿಟೀಸ್ ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡಿಬಿಡ್ತಾರೆ. ಸುಮಾರು ರೈಡರ್ಸ್ ಇದ್ದಾರೆ, ವೆಲ್ ನೋನ್ ರೈಡರ್ಸ್ ಇದೆ. ಸೊ ಏನಾಗ್ತಿದೆ, ಅದು ಬ್ಯಾಕ್ ಮಾಡಿಬಿಡ್ತಿದ್ದಾರೆ. ಸೊ ಮುಂದೆ ಹೋಗಿ ಬಿಡಲ್ಲ. ಸೊ ಅದು ಒಂದೇ ಕಾರಣಕ್ಕೋಸ್ಕರ ನಾವೊಂದು ರೈಡರ್ಸ್ ಆಫ್ ಉತ್ತರ ಕರ್ನಾಟಕ ಕ್ಲಬನ್ನು ಪ್ರೆಸೆಂಟ್ ಮಾಡಿದ್ದೀವಿ ಈಗ ನಿಮ್ಮ ಮುಂದೆ. ಸೊ ಇದು ಏನಿದೆ ಅಂದರೆ ಎಲ್ಲ ಈ ಗ್ರೂಪ್ ಎಂಟೈರ್ ಗ್ರೂಪ್ ನಿಮ್ದಿದೆ, ನಮ್ದೇನಿಲ್ಲ. ನಮ್ಮ ಜಸ್ಟ್ ಕೆಲಸ ಮಾಡೋರು. ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮದು ಗ್ರೂಪ್ ಬೆಳೀತದೆ. ಸೊ ಅದು ಒಂದೇ ಕಾರಣಕ್ಕೋಸ್ಕರ ಇಷ್ಟು ಜನಕ್ಕೆ ಸೇರಿಸಿದ್ದೀವಿ. ಸೀನಿಯರ್ ರೈಡರ್ಸ್ ಬಂದಾರ.
ಸೊ ಅವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿ ಬಂದಾರ. ಅವ್ರು 390 ಕಿಲೋಮೀಟರ್ಸಿಂದ ಟ್ರಾವೆಲ್ ಮಾಡಿ ಬಂದಾರ. ಸೀನಿಯರ್ಸ್ ಆಲ್ಮೋಸ್ಟ್ 60+ ಏಜ್ ಅವರು ಬಂದಾರ. 60-50+ ಏದಕ್ಕಂದ್ರೆ ಒಂದೇ ರೀಸನ್, ನಮ್ಮ ಉತ್ತರ ಕರ್ನಾಟಕ ರೈಡಿಂಗ್ ಕ್ಲಬ್ ನಾವು ಮುಂದೆ ಹೋಗ್ಬೇಕು. ಆ ಕಮಿಟಿನಲ್ಲಿ ಲೀಡಿಂಗ್ ಮೆಂಬರ್ಸ್ ಯಾರು ಇರಲ್ಲ, ನೀವೇ ಲೀಡಿಂಗ್ ಮೆಂಬರ್ಸ್ ಇರ್ತಾರೆ. ನಿಮ್ಮ ಸಪೋರ್ಟಿಂದ ನಾವು ಬೆಳೆಸ್ಬೋದು. ಸೊ ಈ ಕಮಿಟಿಯಿಂದ ಸುಮಾರು ರೈಡ್ಸ್ ಆಗುತ್ತೆ. ಇದು ಒಂದು ಮೀಟಪ್ ಇದೆ. ಇಲ್ಲಿ ಬರೋದು ಈಗ ಫರ್ದರ್ ಒಂದು ಸುಮಾರು ರೈಡ್ಸ್ ಆಗುತ್ತೆ. ಆ ರೈಡ್ಸ್ ಆಗ ಪಾರ್ಟಿಸಿಪೇಟ್ ಮಾಡಿ ಸ್ವಲ್ಪ ಸಪೋರ್ಟ್ ತೋರಿಸಿ, ಏನಾಗಂದ್ರೆ ಒಂದು ರೆಕಗ್ನೈಸೇಷನ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಸೊ ಆಲ್ಮೋಸ್ಟ್ ಬಿಟ್ಬಿಟ್ರೆ ನಮಗೆ ಉತ್ತರ ಕರ್ನಾಟಕ ಅವ್ರಿಗೆ ಸ್ವಲ್ಪ ಮುಂದೆ ತಗೊಂಡು ಹೋಗೋಣ. ಓಕೆ, ನಮ್ಮ ಸಿದ್ಧಾರ್ಥ ಸಂಘ ಅವರು ಒಂದೆರಡು ಮಾತನಾಡೋಕೆ ಈಗ ಕೇಳ್ಕೊತೀವಿ. ಯಾಕಪ್ಪ ಅಂತಂದ್ರೆ ಈ ಕಮ್ಯುನಿಟಿ ನಾವು ಆಕ್ಚುಲಿ ನಂದು 2018-19 ರೈಡ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾ 2022 ಒಂದು ತಮಿಳ್ನಾಡು ಕೇರಳ ಮಾಡಿದ್ವಿ. ಆ ಟೈಮ್ದಾಗ ಅದೇನೋ ಹೆಂಗೋ ಮಿಸ್ ಆಗಿ ಇವ್ರ ಜೊತೆ ಕಲ್ತಿಕೆ ನಮಗೆ ಇನ್ನೂ ಟೀಮ್ ಮಾಡ್ಬೇಕಂತಂದಕ್ಕೆ ಅನ್ನಿಸ್ತು. ಈ ರೀತಿ ನಮ್ಮ ಉತ್ತರ ಕರ್ನಾಟಕದಾಗ ಆಧಾರ ತಂದಕ್ಕೆ ಟೀಮ್ ಅದ, ಇದಕ್ಕೆ ನಾವು ಗ್ರೋತ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಹಂಗೆ ನಾವು ಸಂಗೋಣ, ಮುಜೀಬವರು, ಸೋಯಲೋಣ ನೀವೆಲ್ಲರೂ ಒಂದು ಒಕ್ಕೂಟದಿಂದ ಇದು ಮಾಡಿದ್ದೆವು. ಸಂಗೋಣವ್ರು ಒಂದೆರಡು ನಮ್ಮ ಸಂಘ ಇದು ನಮ್ಮ ಕ್ಲಬ್ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಇಲ್ರಿ ಮಾತಾಡ್ರಣ ನಿಮ್ಗೆ ಇಲ್ರಿ ಅಣ್ಣ, ಆ್ಯಸ್ ಎ ಬ್ರದರ್ಸ್ ಅದಾರ ನೀವು. ಸೋಯಲಣ್ಣ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲಿದ್ದೀರಾ ಸೋಯಲ್ ಭೈ ಅವರು? ಅಣ್ಣ ನಮ್ಮ ಸಂಘದ ಬಗ್ಗೆ ನೀವು ಒಂದೆರಡು ಮಾತಾಡ್ರಿ. ಹಾಂ ಓಕೆ. ಇಲ್ಲಿ ಹಿರಿಯ ರೈಡರ್ಸ್ಗಳು ಬಂದ್ರೆ ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ಅಪ್ಪನ ಕೇಳಿ ದೊಡ್ಡವರು ಒಳಗೆ ಬಾಬು ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಅಂಥವ್ರ ಕೇಳಿ ಒಂದು 5-6 ಜನ ಕಲ್ತಿ ನೀವೇ ಓಪನಿಂಗ್ ಮಾಡ್ಬೇಕು ಇದಕ್ಕೆ. ಸೊ ಲೋಗೋ ಲಾಂಚಿಂಗ್ ನಮ್ಮ ಸೀನಿಯರ್ ರೈಡರ್ಸ್ ಮಾಡ್ತಾರ. ನೀವೇ ಸ್ಟಾರ್ಟ್ ಮಾಡ್ಬೇಕು. 1 2 3 ಅಂದ್ರೆ ಪ್ಲೇಸ್ ಓಪನ್ ಮಾಡ್ಬೇಕು. ನೀವೇ 1 2 3 ನೀವೇ ಹೇಳ್ಬೇಕು. 1 2 3 ಉತ್ತರ ಕರ್ನಾಟಕ ಬ್ರದರ್ಸ್ ಹೆಂಗ್ ನೋಡಿದ್ವಿ ಅಂದ್ರೆ, ನಾವು ನಮ್ಮಲ್ಲಿ ಒಗ್ಗಟ್ಟಿದೆ, ವಾದ ಭೇದಗಳು ಇಲ್ಲ, ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ಬಟ್ ನಾನು ಬೇರೆ ಕಡೆ ಎಲ್ಲ ನಾನು ಸಣ್ಣ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ, ಬ್ಯಾಂಗ್ಳೂರು ಕಡೆ ಎಲ್ಲ ನಮ್ಮನ್ನೆಲ್ಲ ಯಾರು ಅವ್ರು ಸೇರಿಸ್ಕೊಳ್ಳೋದಿಲ್ಲ. ಅವರೆಲ್ಲ ನೋಡೋದು ಗಾಡಿ ಏನುಂಟು ಫಸ್ಟ್ ಕೇಳ್ತಾರೆ. ನಾವು ಸುವೇಗಾನಲ್ಲಿ ಕೂಡ ಓಡಿಸಿದ್ವಿ ಫಸ್ಟ್ ಸ್ಟಾರ್ಟು. ಬಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಇದೇ ಒಗ್ಗಟ್ಟಿರಲಿ, ಹುಮ್ಮಸ್ಸಿರಲಿ. ಗಾಡಿ ಇವತ್ತು ಯಾವುದಿದ್ರು ಒಂದು ಅರ್ಧ ಗಂಟೆ ಮುಂದೆ ಹೋಗ್ಬೋದು ಅಷ್ಟೇ, ಬಟ್ ಡೆಸ್ಟಿನೇಷನ್ ವಿ ವಿಲ್ ರೀಚ್. ಗಾಡಿ ಇವತ್ತು ಯಾವುದಿದ್ರು ಒಂದು ಅರ್ಧ ಗಂಟೆ ಮುಂದೆ ಹೋಗ್ಬೋದು ಅಷ್ಟೇ, ಬಟ್ ಡೆಸ್ಟಿನೇಷನ್ ವಿ ವಿಲ್ ರೀಚ್. ರಿಚ್ ಪರ್ಸನ್ಸ್ ಬಂದಾರ, ಮಿಡಲ್ ಕ್ಲಾಸ್ ಬಂದಾರ, ಪೂರ ಪೋರ್ ಇದ್ರು ಬಂದಾರ, ಡ್ರೈವರ್ಸ್ ಬಂದಾರ, ಇಂಜಿನಿಯರ್ಸ್ ಬಂದಾರ, ಡಾಕ್ಟರ್ಸ್ ಎಲ್ಲ ರೀತಿ ಜನ ಅದಾರ ಇಲ್ಲಿ. ಆದ್ರೆ ಇವ ಪರ್ಸನಲ್ ಕೆಲಸ ಬಿಟ್ಟು ನಮ್ಮ ಟೀಮ್ ಅಂದಾಗ ಅಷ್ಟು 2-3 ದಿನ ಇದ್ರ ಬಗ್ಗೆ ಓಡಾಡಕ್ಕೆ, ಇದ್ರ ಬಗ್ಗೆ ಎಲ್ಲ ಭಾಳ ಶ್ರಮ ವಹಿಸೋಣ ಅಣ್ಣ. ಸ್ಪೆಷಲಿ ಥ್ಯಾಂಕ್ ಯು ಫಾರ್ ಉತ್ತರ ಕರ್ನಾಟಕದ ಒಂದು ವೀಕ್ ಇರ್ತದಪ್ಪ, ಎಲ್ಲರೂ ಬರ್ಬೇಕು. ಅಣ್ಣ ಲಿಸನ್ ಟು ಮೀ. ಇಂಗ್ಲಿಷ್ ಸೊ ಫೈನಲಿ ಲೋಗೋ ಲಾಂಚ್ ಆಯ್ತ್ರಿ. ಇವಾಗ ಊಟ ಮಾಡಿ ಈಗ ಎದ್ದೀವ್ರಿ. ನೈಟ್ ಒಂದು ಸ್ವಲ್ಪ ಲೇಟ್ ಆಯ್ತು, ಒಂದು 11:30 ಆಯ್ತು. ಊಟ ಮಾಡಿ ಎಲ್ಲ ಮಕ್ಕೊಳ್ಳೋದ್ರಾಗ ನಿನ್ನೆ ನಮ್ಮ ರೆಸಾರ್ಟ್ ತೋರಿಸ್ಲಿಲ್ಲ ಹೆಂಗೈತಿ ಏನು ಕತೆ ಅಂತೇಳಿ. ಬಟ್ ಇವತ್ತು ತೋರ್ಸತ್ತಿ ನೋಡ್ರಿ, ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲರೂ ಮಕ್ಕೊಂಡಾರ. ಹಂಗಾಗಿ ಫ್ರೀ ಸ್ಪೇಸ್ ಐತಿ, ತೋರಿಸ್ತೀನಿ ನೋಡ್ರಿ. ಆಮೇಲೆ ನಾವು ಸ್ಟೇ ಮಾಡಿದ್ದ ಈ ರೂಮ್ ಒಳಗೆ, ಮೇಲ್ಗಡೆ ರೂಮ್ನಾಗ. ಹಂಗೆ ಕೆಳಗೆ ಬಂದ್ರೆ ಗಾಡಿಗಳವ ನೋಡ್ರಿ. ಇಲ್ಲೊಂದಿಷ್ಟು ಅವ ಗಾಡಿ, ಆ ಕಡೆ ಒಂದಿಷ್ಟು ಅದ, ಇಲ್ಲದವು ಅಲ್ಲದವು. ಫುಲ್ಲು ರೆಸಾರ್ಟ್ ತುಂಬ ಗಾಡಿ ಮತ್ತು ಬಾಡಿ. ಆಲ್ಮೋಸ್ಟ್ ಅಲ್ಲ ಒಂದು 80-90 ಬೈಕ್, ಒಂದು 100 ಜನ ಮ್ಯಾಗ ಅದಾರ. ಆಮೇಲೆ
ಟೆಂಟೂ ಹಾಕ್ಕೊಂಡಾರ ನೋಡ್ರಿ. ನಿನ್ನೆ ಇದ್ರಾಗೆಲ್ಲ ಫುಲ್ಲು ಎಂಜಾಯ್ ಮಾಡೀವಿ ಸ್ವಿಮ್ಮಿಂಗ್ ಪೂಲಾಗ. ಅಲ್ಲೆಲ್ಲ ಇಲ್ಲ ಈಗ ನೋಡ್ರಿ ವಿಷ್ಣು ಅಣ್ಣಂದು 220 ಬೈಕ್ ನೆಕ್ಸ್ಟ್ ಅವ್ರು BMW ಲೆಕ್ಕ ಮಾಡ್ಯಾರ. ರಾಯಲ್ ಎನ್ಫೀಲ್ಡ್ ಹಿಮಾಲಯ, ರಾಯಲ್ ಎನ್ಫೀಲ್ಡ್ ಪಲ್ಸರು, ಅಲ್ಲಿ ಪಲ್ಸರು ಒಂದು ಬಾಲ್ ಟಚ್ ಮಾಡಕ್ಕೆ 4 ಮಂದಿ ಬೀಳ್ತಾರ್ರಿ ಇಲ್ಲಿ ಆಡಿದ್ರೆ. ಇಲ್ಲಿ ಫೋಟೋ ಸೆಕ್ಷನ್ ಆಡೋದ್ರೆ ಅಣ್ಣಂದು. ಹುಡುಗಿನ ನೋಡ್ತದಾರ ಅದಕ್ಕೆ. ಹಾಂ ಅಣ್ಣ ಬಳ್ಳಾರಲ್ಲ ಅಣ್ಣ. ರೇನ್ ಡ್ಯಾನ್ಸ್ದು ಸೆಟಪ್ ಆಗಿತ್ತು. ಅಲ್ಲೊಂದೆರಡು ರೂಮ್ ಅದಾವು. ನಿನ್ನೆ ಲೋಗೋ ಲಾಂಚ್ ಅದೆಲ್ಲ ಮಸ್ತ್ ಆಯಿತು. ಲೋಗೋ ಲಾಂಚ್ ಮಾಡಿದವರು ಮೋಸ್ಟ್ ಸೀನಿಯರ್ ರೈಡರ್ಸ್ ಅಂದರೆ 50-60+ ಇರೋ ರೈಡರ್ಸ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ಯಾರ. ಅವ್ರ ಕಡೆಯಿಂದ ನಾವು ಲೋಗೋ ಲಾಂಚ್ನ ಮಾಡಿಸಿದ್ವಿ ರೀ. ರಾಯಲ್ ಎನ್ಫೀಲ್ಡ್, ಪಲ್ಸರ್, ಹೀರೋ, ಟ್ರ್ಯಾಂಪ್, ಡ್ಯೂಕ್, ಫುಲ್ ಇಲ್ಲಿಂದ ಅದು ನನ್ನ ಎಕ್ಸ್ಪಲ್ಸರ್, ಇಲ್ಲೆಲ್ಲ ಫುಲ್ಲು ಗಾಡಿ ಇದ್ದವ್ರಿ. ಸೊ ಇವಾಗ ಒಂದು ಟೀಮ್ ತೋರಿಸ್ತೇನೆ ರೀ. ಈ ಟೀಮ್ ನೋಡ್ರೆ ರೀಸೆಂಟಾಗಿ ಲದಾಖ್ ಟ್ರಿಪ್ ಮುಗಿಸ್ಕೊಂಡ್ಬಂದಾರ. ಇಲ್ಲ ಬಳ್ಳಾರಿ, ಅಲ್ಲೊಬ್ರು ಹೋಗ್ಯಾರ. ಯಪ್ಪ ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಹೆಣ್ಣು ಕುಡಿದ್ರಿ ಅಂದ್ರೆ ಕುಡಿದ್ರಿ ಮೇನ್ ಎಲ್ಲ ಈ ಒಂದು ಮೀಟಪ್ಪಿಗೆ ರುವಾರಿಗಳು. ಹಂಗೇನಿಲ್ಲ ಈ ಸ್ವಲ್ಪ ಈಚೆ ಕಡೆ ಬಾಣ ಪೂರಂ ಕರ್ಗ್ ಬರತ್ತೆ. ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ಈ ಬೆಳ್ ಬಂತ ನೋಡ ರಂಗ ಮುಂದಿರೋಣ. ಹಾಂ ಹೇಳ್ರಿ. ರುವಾರಿ ಹಂಗೇನಿಲ್ಲ. ಇಲ್ಲಿ ಪ್ರತಿಯೊಬ್ಬರು ರುವಾರಿಗಳ. ಇದು ಹೆಂಗಪ್ಪ ಆಗ್ತದೆ ಬ್ರದರ್ಹುಡ್ ಹಂಗದ. ಇದು ಹೊಲದಾಗ ಕಟ್ಟಬೇಕು ನಾವು ಹುರಿ. ಹೌದು ಹಾಂ ಸ್ಟಾರ್ಟ್ ಅದಣ್ಣ. ಹೊಲದಾಗ ಕಟ್ಟಬೇಕನ ಹುರಿ, ಹೊಲದಾಗ ಕಟ್ಟಬೇಕನ ಹುರಿ. ನಮ್ ಕಲಬುರ್ಗಿ ರಮೇಶ್ ಅಣ್ಣ ಕೋರಿ. ಆರ್ಟಿಸ್ಟ್ ಫೈನಲಿ ನಮ್ದೊಂದು ರೈಡ್ ಚಲೋ ಆಯ್ತು ರೀ. ಸ್ಕೈ ವ್ಯೂ ಪಾಯಿಂಟಿಗೆ ಹೊಂಟಿವಿ ದಾಂಡೇಲಿ ಒಳಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈಡರ್ಸು ರೆಡಿಯಾಗಿ ಹೊಂಟಿವಿ ರೀ. ಉತ್ತರ ಕರ್ನಾಟಕ ರೈಡರ್ಸ್ ಕ್ಲಬ್ ಅಂತೇಳಿ ಅಸೋಸಿಯೇಷನ್.